ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಚಂದಾಪುರ ಆನೇಕಲ್ ರೋಡ್ ಮರ್ಸೂರ್ ಗೇಟ್ ಹತ್ರ ಒಂದು ಭೀಕರ ಅಗ್ನಿ ದುರಂತ. ಟಿಪ್ಪರ್ ಲಾರಿಗೆ ಏಕಾಏಕಿ ಬೆಂಕಿ ಹೊತ್ಕೊಂಡು ಸ್ಥಳದಲ್ಲೇ ದಗ ದಗ ಅಂತ ಒತ್ತಿ ಉರಿತಾ ಇದೆ. ಆ ವಿಡಿಯೋ ಕೂಡ ಹಾಕ್ತೀನಿ, ನೋಡ್ಕೊಂಬನ್ನಿ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ನೋಡ್ರಲ್ಲ ಸ್ನೇಹಿತರೆ, ವಿಡಿಯೋನ ಇದೇ ಆಗಿರೋದು. ಇದು ಜಸ್ಟ್ ಚಂದಾಪುರದಿಂದ 2-3 ಕಿಲೋಮೀಟರ್ ದೂರ ಅಷ್ಟೇ ಆನೇಕಲ್ ರೋಡು. ಟಿಪ್ಪರ್ಲಾರ್ ನಿಲ್ಸಿರೋದಕ್ಕೆ ಬೆಂಕಿ ಹೊತ್ಕೊಂತ ಇಲ್ಲ ರನ್ನಿಂಗಲ್ಲಿ ಹೊತ್ಕೊಂತ ಏನು ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಮಾಹಿತಿ ಆಮೇಲೆ ಗೊತ್ತಾಗುತ್ತೆ. ಬಟ್ ಏಕಾಏಕಿ ಬೆಂಕಿ ಹೊತ್ಕೊಂಡು ಫಸ್ಟ್ ಇಂಜಿನ್ ಭಾಗನೇ ಹೊತ್ಕೊಂಡು ಉರಿತಾ ಇದೆ. ಯಾಕೆಂದ್ರೆ ಅಲ್ಲೆಲ್ಲ ವೈರಿಂಗ್ ಜಾಸ್ತಿ ಇರುತ್ತೆ, ಫ್ರಂಟಲ್ಲಿ ಟೈರ್ಗಳು ಹೊತ್ಕೊಂಡಿದ್ದಾವೆ. ಆ ಟೈರ್ ಹಂಗೆ ಡಮ ಡಮ ಅಂತ ಸಿಡಿತಾ ಇದೆ. ಸುಮಾರು ಯಾರೋ ಜನ ಹತ್ರಕ್ಕೆ ಹೋಗಾಗ್ತಿಲ್ಲ. ಫೈರ್ ಇಂಜಿನ್ ಕೂಡ ಇನ್ನೂ ಬಂದಿಲ್ಲ ಕೆಡ್ಸಕ್ಕೆ ಬೆಂಕಿನ. ಫೈರ್ ಇಂಜಿನ್ ಬರೋದಕ್ಕೆ ಲಾರಿನೇ ಫುಲ್ ಸುಟ್ಟು ಕರ್ಕಲಾಗಿ ಹೋಗುತ್ತೆ ಬಿಡಿ. ಬಟ್ ಒಳಗಡೆ ಯಾರು ಇದ್ರೋ ಇಲ್ಲೋ ಏನು ಇನ್ನೂ ಗೊತ್ತಿಲ್ಲ. ನ್ಯೂಸಲ್ಲಿ ಬಂದರೆ ಗೊತ್ತಾಗ್ತದೆ ಆಮೇಲೆ ಏನಾಯಿತು, ಏನು ರೀಸನ್ನು ಬೆಂಕಿ ಹೊತ್ಕೊಳಕ್ಕೆ ಅಂತವ. ಈ ಸಮ್ಮರ್ ಟೈಮಲ್ಲಿ ಗೊತ್ತಿರ್ಬೇಕು, ಸರ್ವೇ ಸಾಮಾನ್ಯ ಅಲ್ಲಲ್ಲೇ ಬೆಂಕಿ ಹೊತ್ಕೊಂತಾನೆ ಇರ್ತವೆ, ಶಾರ್ಟ್ ಸರ್ಕ್ಯೂಟ್ ಆಗ್ತಾನೆ ಇರ್ತವೆ. ಮೊನ್ನೆ ಎಲ್ಲ ಚಿಕ್ಕಪೇಟೆ ಎಲ್ಲ ಆಯಿತು, ಅದಕ್ಕೆ ಮುಂಚೆ ಯಾವುದೋ ಬೇರೆ ಇನ್ನೊಂದು ಏರಿಯಾ ಹೇಳಿದ್ರು ಮಂಡ್ಯ ಸೈಡ್ ಅಲ್ಲೇ ಆಯಿತು. ಸುಮಾರು ಘಟನೆಗಳು. ಮತ್ತೆ ಮೊನ್ನೆ ಲಾಸ್ಟ್ ವೀಕ್ ಇನ್ನು ಎಲ್ಲಿ ಲೂಲು ಮಾಲ್ ಹತ್ರ KSRTC ಬಸ್ ಹೊತ್ಕೊಂಡು ಹೊರದೋಯ್ತು. ಈ ಥರ ಏನಾಗುತ್ತೆ, ಬಸ್ಗಳು ವೆಹಿಕಲ್ಸ್ ಅಂದರೆ ಜಾಸ್ತಿ ರನ್ ಆಗ್ತಾ ಇರ್ತಾವಲ್ಲ, ಬಿಸಿಲಿಗೆ ಇಂಜಿನ್ ಹೀಟ್ ಆಗಿಬಿಟ್ಟಿರ್ತವೆ. ಎಲ್ಲರೂ ಹೇಗಾಗಿ ಒಂದು ಚೂರು ಆಯಿಲ್ಗೆ ಇಲ್ಲ ಪೆಟ್ರೋಲ್ ಏನಾದ್ರು ಲೀಕೇಜ್ ಆಗಿ ಒಂದು ಚೂರು ಕಿಡಿ ಹೊತ್ಕೊಂತಂದ್ರೆ ಮುಗೀತು, ಇಡೀ ಗಾಡಿನ ಸಂಪೂರ್ಣ ಹೊಚ್ಕೊಂಡು ಹೊರದೋಗುತ್ತೆ. ಇದು ಕೂಡ ಹಂಗೆ ಆಗಿರೋದು. ಟಿಪ್ಪರ್ ಲಾರಿ ಯಾವ್ದಾದ್ರು ಗಾಡಿ ಮುಖಾಮುಖಿ ಡಿಕ್ಕಿ ಹೊಡ್ಕೊಂಡು ಇಲ್ಲ ಏನಾದ್ರು ನಿಲ್ಸಿರ್ತಲ್ಲ, ಏನಾರು ಆಯಿಲ್ಗೆ ಲೀಕೇಜ್ ಆಗಿ ಯಾರು ಸಿಗರೇಟ್ ಸೇದಿ ಬೆಂಕಿ ಕಟ್ಟಿಂಗ್ ಗೀಚಿ ಹರಿಸಿದಾರಲ್ಲ, ಸಿಗರೇಟ್ ಸೇದಿ ಈ ಥರ ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಆಗಿ ಹೊಚ್ಕೊಂತೋ ಏನಾಯ್ತು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಸ್ಥಳದಲ್ಲೇ ಇರ್ತಕ್ಕಂಥ ಲಾರಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗ್ತಾ ಇದೆ. ಆ ಸೌಂಡು ಸಿಡಿತಿರೋದು ನೋಡ್ಬಿಟ್ರೆ ಒಳ್ಳೆ ಢಮ ಢಮ ಅಂತ ಒಳ್ಳೆ ಬಾಂಬ್ ಹಾಕ್ದಂಗೆ ಆಗ್ತಾ ಇದೆ. ಅಷ್ಟು ಜೋರಾಗಿ ಟೈರ್ಗಳು ಬ್ಲಾಸ್ಟ್ ಆಗ್ತಾ ಇದಾವೆ. ಯಾಕಂದ್ರೆ ಅಷ್ಟು ಟೈರು ಅಷ್ಟು ಬೆಂಕಿ ಹೊತ್ಕೊಂಡು ಹತ್ರ ಅಂತೂ ಹೋಗೋಕೆ ಆಗ್ತಾ ಇಲ್ಲ. ಸುಮಾರು 100-200 ಮೀಟರ್ ನಿಂತ್ಕೊಂಡ್ರು ಅವ್ರ ಕೈಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ. ಆ ರೇಂಜಿಗೆ ಅವೇ ಹೊಡಿತಾ ಇದೆ. ಅದಕ್ಕೆ ಆದಷ್ಟು ಈ ಬೇಸಿಗೆ ಟೈಮಲ್ಲಿ ಜಾಸ್ತಿ ಟ್ರಾವೆಲಿಂಗು ಮಾಡಬಾರ್ದು ವೆಹಿಕಲ್ಗಳಲ್ಲಿ. ಯಾಕಂದರೆ ತುಂಬ ಇಂಜಿನ್ ಹೀಟ್ ಆಗಿಬಿಟ್ರೆ ಇಂಥ ಸಮಯದಲ್ಲಿ ಯಾವ ಬೆಂಕಿ ಹೊತ್ಕೊಂತ ಅಂತ ಹೇಳೋಕ್ಕಲ್ಲ. ರನ್ನಿಂಗಲ್ಲೇ ಟೈರು ಬ್ಲಾಸ್ಟ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಇದಕ್ಕಿದಂಗೆ ಇಂಜಿನ್ ಹೆವಿ ಹೀಟ್ ಆದರೆ ಇಂಜಿನಲ್ಲಿ ಬೆಂಕಿ ಹೊತ್ಕೊಂಡ್ಬಿಡುತ್ತೆ. ಈ ಸಮ್ಮರ್ ಟೈಮಲ್ಲಿ ಎಲ್ಲೇ ಆಗಲಿ ಲಾಂಗ್ ಟ್ರಿಪ್ ಹೋಗಲೇಬಾರ್ದು. ಹೋದರೆ ಒಂದು 50-100 ಕಿಲೋಮೀಟರ್ ಒಳಗಡೆ ಹೋಗಿ ಬರಬೇಕು. ಯಾವುದೇ ವೆಹಿಕಲ್ ಆದರೂ ಅಷ್ಟೇ. ಲಾಂಗ್ ಹೋಗ್ತಾರಲ್ಲ 200-300 ಕಿಲೋಮೀಟ್ರ್ ಈ ಥರ ಜರ್ನಿ ಮಾಡಿದಾಗ ಖಂಡಿತ ಈ ಥರ ಬೆಂಕಿ ಹೊತ್ಕೊಳ್ತವೆ, ಟೈರ್ ಬ್ಲಾಸ್ಟ್ ಆಗ್ತವೆ. ಇಲ್ಲ ಹೇಳೋಕ್ಕಲ್ಲ, ಶಾರ್ಟ್ ಸರ್ಕ್ಯೂಟ್ ಆಗಿ ವೈರಿಂಗ್ದು 100% ಈ ಥರ ತೊಂದರೆ ಆಗೋದಂಗೆ ಗ್ಯಾರಂಟಿ. ಅದಕ್ಕೋಸ್ಕರ ಯಾರೆಲ್ಲ ಟ್ರಿಪ್ ಆಗ್ತಾರೆ ಈ ಸಮ್ಮರ್ ಟೈಮಲ್ಲಿ ಯಾರು ಟ್ರಿಪ್ಪೇ ಹಾಕಬೇಡಿ. ಸ್ವಂತ ವೆಹಿಕಲ್ಸ್ ಆಗಿರ್ಬೋದು, ಇಲ್ಲ ನೀವೆಲ್ಲರೂ ಒಂದು ಟ್ರಾವೆಲ್ಸಿಂದ ಟ್ರಿಪ್ ಹೋಗ್ತೀರಾ ಅದನ್ನು ಸಮ್ಮರ್ ಟೈಮಲ್ಲಿ ದಯವಿಟ್ಟು ಯಾರು ಹೋಗಬೇಡಿ. ಈ ಮಾರ್ಚ್, ಏಪ್ರಿಲ್ಲು, ಮೇ ಈ 3 ತಿಂಗಳು ಕಳೆಯೋ ಗಂಟೆ. ಯಾಕಂದರೆ ಮೇ ತಿಂಗಳು ಕಳೆದ ಮೇಲೆ ಮಳೆ ಸ್ಟಾರ್ಟ್ ಆಗುತ್ತೆ, ವೆದರ್ ಸ್ವಲ್ಪ ಕೂಲ್ ಆಗುತ್ತೆ, ಆಮೇಲೆ ಏನಾಗಲ್ಲ. ಸದ್ಯಕ್ಕೆ ಅಲ್ಲಿವರೆಗೂ ಮಾತ್ರವ ತುಂಬ ಕೇರ್ಫುಲ್ ಆಗಿರಬೇಕು ಟ್ರಾವೆಲಿಂಗು ಟ್ರಿಪ್ ಮಾಡೋರು ಮಾತ್ರವ. ಈ ಥರ ಬೆಂಕಿ ಹೊತ್ಕೊಂಡು ಏಕಾಏಕ ಏನಾರು ಆಯ್ತು ಅಂದರೆ ತುಂಬ ಕಷ್ಟ. ನಿಮ್ಮ ನಂಬ್ಕೊಂಡು ಫ್ಯಾಮಿಲಿ ಇರ್ತಾರಲ್ವ, ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಸೇಫಾಗಿ ಡ್ರೈವ್ ಮಾಡಿ ಸೇಫಾಗಿರಿ. ನಮ್ಮ ಎಲ್ಲ ಬೈಕ್ ಟೈಸ್ ರೈಡರ್ಸ್ ಕೂಡ ಅಷ್ಟೇ. ಜಾಸ್ತಿ 200-300 ಕಿಲೋಮೀಟರ್ ಅಲ್ಲವ ಈ ಟೈಮಲ್ಲಿ ಗಾಡಿ ರನ್ ಮಾಡಬೇಡಿ. ಬೈಕ್ ಆದರೂ ಅಷ್ಟೇ, ಯಾವಾದರೂ ಅಷ್ಟೇ. ಅತಿಯಾಗಿ ಇಂಜಿನ್ ಹೀಟ್ ಆದರೆ ಎಲ್ಲವೂ ಕೂಡ ಹೊಚ್ಕೊಂತವೆ, ಬೆಂಕಿ ಹೇಳೋಕ್ಕಾಗಲ್ಲ. ದೊಡ್ಡ ದೊಡ್ಡ ಗಾಡಿ ಅಂತೇನೆ ಎಲ್ಲ ಬೈಕ್ಗಳಿಗೂ ಆಗುತ್ತೆ ಪ್ರಾಬ್ಲಮ್ಮು. ಮತ್ತು ಟೈರು ಅಷ್ಟೇ, ಸೌದೋಗಿರೋ ಅಂಥ ಟೈರ್ಗಳು ಜಾಸ್ತಿ ಗಾಡಿ ಓಡಿಸ್ಬೇಡಿ ಬೈಕ್ ಟೈಸ್ ರೈಡರ್ಸ್ ಯಾರೇ ಆಗಿರ್ಬೋದು. ಈಗ ಇಂಥ ಟೈಮಲ್ಲಿ ಟಾರ್ ರೋಡ್ ಎಲ್ಲ ಬಿಸಿಲಿಗೆ ಹೀಟ್ ಆಗಿರೋದ್ರಿಂದ ಏಕೈಕಿ ಟೈರೇ ಬ್ಲಾಸ್ಟ್ ಆಗ್ಬಿಡ್ತವೆ ಹೀಟಿಗೆ. ಅದಕ್ಕೋಸ್ಕರ ಟೈರ್ ಚೆನ್ನಾಗಿದ್ದಂಗೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಗಾಡಿ ಚೆನ್ನಾಗಿ ಸರ್ವಿಸಲ್ಲಿ ಕಂಡೀಷನಾಗಿ ಇಟ್ಕೊಳ್ಳಿ. ಏನೇ ಆಗಲಿ ಸೇಫಾಗಿ ರೈಡ್ ಮಾಡಿ. ಈ ಥರ ಘಟನೆಗಳು ಆಗ್ತಾ ಇರ್ತವೆ, ನೋಡೋರು ಸ್ವಲ್ಪ ಹುಷಾರಾಗಿರ್ಬೇಕು ಎಲ್ಲರೂ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.